ಪರಮಾನಂದವಾಡಿಯ ಗ್ರಾಮ ದೇವತೆಯಾದಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವ ಮತ್ತ ಹನುಮಾನ್ ದೇವರ ಓಕಳಿ ಕಾರ್ಯಕ್ರಮ ಯಾವ ದಿನ ಐತೆ ಅನ್ನೋದು ಹೇಳ್ತಾನು. ವಿಡಿಯೋನ ಲಾಸ್ಟ್ ತನಕ ನೋಡ್ರಿ, ಹಂಗ ನನ್ನ ಐಡಿನ ಫಾಲೋ ಮಾಡ್ಕೊರಿ. ಜೈ ಶ್ರೀರಾಮ್ ರೀ. ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನೋಡ್ರಿ ನಾವು ಬಂದ್ಬಿಟ್ಟಿದ್ವಿ ರಾಯಬಾಗ್ ತಾಲೂಕಿನ ಪರಮಾನಂದವಾಡಿ ಗ್ರಾಮಕ್ಕ. ಮಹಾಲಕ್ಷ್ಮಿ ದೇವಿಯ ಪಾದಗಟ್ಟೆ ನೋಡ್ರಿ. ಇವ ಮಹಾಲಕ್ಷ್ಮಿಯ ದೇವಸ್ಥಾನ ಏನದಾವಲ್ರಿ, ಎರಡದವ್ರಿ. ಒಂದ ಊರೊಳಗ ಮತ್ತ ಒಂದ ಊರ್ ಹೊರಗದವ್ರಿ. ಮೊದಲ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತಿರ್ತಕ್ಕಂತ ಸ್ಥಳ ನೋಡ್ರಿ ಇದ. ನಂತರ ಅದೇ ಜಾಗದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಒಂದ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರ ನೋಡ್ರಿ. ಅದ ನೋಡ್ರಿ ಈ ಮೂರ್ತಿ. ಏನ್ ನೋಡ್ರಿಲ್ರಿ, ಇದೇನೈತಿಲ್ರಿ ಊರ ಹೊರಗಿನ ದೇವಸ್ಥಾನ ನೋಡ್ರಿ. ನಂತರ ರೀ ನಾವು ಬಂದಿ ನೋಡ್ರಿ ಊರ ಒಳಗಿನ ದೇವಸ್ಥಾನಕ್ಕೆ ರೀ. ಈಗೇನ್ ನೋಡದ್ರಲ್ರಿ ಇದ ಊರ ಒಳಗಿನ ದೇವಸ್ಥಾನ ರೀ. ಈ ಮೂರ್ತಿ ಏನೈತಿಲ್ರಿ ಇಲ್ಲಿ ತಂದ ಹಿರಿಯರ ಪ್ರತಿಷ್ಠಾಪನೆ ಮಾಡ್ಯಾರ್ರಿ. ಮೂಲ ಗುಡಿ ಏನೈತಿಲ್ರಿ ಅದ ಊರ್ ಹೊರಗಿಂದ್ರಿ. ಈ ಜಾತ್ರಾ ಮಹೋತ್ಸವಕ್ಕ ಪುರುಷರ ಮತ್ತ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಗಳನ್ನ ಸಹ ಇಟ್ಕೊಂಡಾರ. ಡೊಳ್ಳಿನ ಕಾರ್ಯಕ್ರಮ, ಕುಸ್ತಿ, ನಾಟಕ, ಇನ್ನೂ ಹಲವಾರು ಮನರಂಜನೆ ಕಾರ್ಯಕ್ರಮಗಳನ್ನ ಇಟ್ಕೊಂಡಾರ. ಪರಮಾನಂದ ದೇವರ ಜಾತ್ರಾ ಮಹೋತ್ಸವನು ಸಹ ಈಗ ಮಾಡ್ತಾರ್ರಿ. ಈ ಗುಡಿಯೊಳಗ 4 ರಿಂದ 5 ದೇವರ ಅದಾವ ನೋಡ್ರಿ. ಎಲ್ಲಾ ದೇವರ ಜಾತ್ರಾ ಮಹೋತ್ಸವನ್ನ ಈಗ ಒಮ್ಮೆ ಮಾಡ್ತಾರ ನೋಡ್ರಿ. ಈ ದೇವಸ್ಥಾನದೊಳಗ ವಿಠ್ಠಲ ರುಕ್ಮಿಣಿ ಮಂದಿರನು ಸಹ ಐತ್ ನೋಡ್ರಿ. ಮತ್ತೊಂದೇನಂದ್ರೆ ಇಲ್ಲಿ ನೀರೋಕಳಿನೂ ಸಹ ಮಾಡ್ತಾರ ನೋಡ್ರಿ. ಹನುಮಾನ್ ದೇವರ ಜಾತ್ರಾ ಮಹೋತ್ಸವ ರೀ ಮತ್ತ ನೀರೋಕಳಿ ಎರಡು ಸಹ ಮಾಡ್ತಾರ್ರಿ. ಈ ಓಕಳಿ ಕಾರ್ಯಕ್ರಮದ ಕೊಂಡ ಪೂಜೆ ಏನೈತಲ್ರಿ ಇವತ್ತ ಸಾಯಂಕಾಲ 7 ಗಂಟೆಗೆ ಮಾಡ್ತಾರಂತ ನೋಡ್ರಿ. ಮತ್ತೊಂದೇನಂದ್ರಿ ಶುಕ್ರವಾರ ಮತ್ತ ಶನಿವಾರ ಸಾಯಂಕಾಲ 2 ದಿನ ಈ ನೀರೋಕಳಿ ಇರ್ತೈತಿ ನೋಡ್ರಿ. ಮತ್ತೆ ಈ ಜಾತ್ರೆಗೆ ನಾವು ಬರ್ತೀವಿ, ನೀವು ಬರ್ರಿ, ಮಸ್ತ್ ಆಗಿ ಜಾತ್ರೆ ಮಾಡೋಣ. ಹಂಗ ನನ್ನ ಐಡಿ ಒಂದು ಫಾಲೋ ಮಾಡ್ರಿ, ಹಂಗ ಲೈಕ್ ಕಮೆಂಟ್ ಶೇರ್ ಮಾಡ್ರಿ.